ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ಸಂಜೆ ರೆಸಿಪಿ ನೋಡೋಣ ಬನ್ನಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಮುಂಚೆನೇ ನಾನು ಹಸಿ ತಗ್ನಿಕಾಳು ಅಂತಾರಲ್ಲ ಅದನ್ನು ಉಣಿಯಾಕಿದ್ದೆ. ನಾನು ಇವತ್ತು ಕಡಲೆಬೇಳೆ ಮಾಡಿಲ್ಲ ವಡೆನ, ಹಾಗಾಗಿ ಅದಕ್ಕೇನು ಆಡಿಸ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಮಸಾಲೆನ 4 ಒಣಮೆಣ್ಸಿಕಾಯಿ, 4 ಹಸಿಮೆಣ್ಸಿಕಾಯಿ ಮತ್ತೆ ಆ್ಯಡ್ ಮಾಡೋಣ. 4 ಹಸಿಮೆಣ್ಸಿಕಾಯಿ ಅಂದರೆ ಖಾರ ಜಾಸ್ತಿ ಬೇಕಲ್ಲ, ಹಂಗಾಗಿ ಖಾರ ಬೇಡ ಅನ್ನೋರು ಬರೀ ಒಣಮೆಣ್ಸಿಕಾಯಿ ಹಾಕ್ಕೊಳ್ಬೋದು, ಏನಿಲ್ಲ. ಸ್ವಲ್ಪ ಬೆಳ್ಳುಳ್ಳಿ 1 ಗೆಡ್ಡೆಯಷ್ಟು, ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಸ್ವಲ್ಪ ಜೀರಿಗೆ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೋದು, ನಾನು ಸ್ವಲ್ಪ ಹಾಕಿದ್ದೀನಿ ಇವತ್ತು. ಸ್ವಲ್ಪ ಮೆಣಸು, ಯಾರ್ಯಾರು ಖಾರ ಜಾಸ್ತಿ ಬೇಕು ಅನಿಸೆ ಮೆಣಸು ಜಾಸ್ತಿನೇ ಹಾಕಿ, ಏನಾಗಲ್ಲ, ನೀಟಾಗಿ ಆಗುತ್ತೆ. ಉಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು. ಆನಂತರ ಮಿಕ್ಸ್ ಮಾಡೋಕ್ಕಾಗಲ್ವಲ್ಲ, ಅದಕ್ಕೋಸ್ಕರ ಸ್ವಲ್ಪ ಪುದೀನ, ಸ್ವಲ್ಪ ಚಕ್ಕೆ ಲವಂಗ ಎರಡನ್ನೂ ಸ್ವಲ್ಪ ಹಾಕ್ಕೊಳ್ಳಿ. ನಾನು ಪೌಡ್ರ್ ಆನಂತರ ಸ್ವಲ್ಪ ಶುಂಠಿ, ಈಗೆಲ್ಲ ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ನಾನು ಮೀಡಿಯಮಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ, ತುಂಬ ಗ್ರೈಂಡ್ ಮಾಡಿಲ್ಲ. ಯಾಕಂದರೆ ಕಾಳು ಜೊತೆಲ್ಲ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಹೊಡ್ಕೊಳ್ಬೇಕಲ್ವ, ಹಂಗಾಗಿ ಸ್ವಲ್ಪ ಕಮ್ಮಿನೇ ಹಾಕಿದ್ದೀನಿ ನಾನು. ಈಗ ನೆಕ್ಸ್ಟ್ ಆ್ಯಡ್ ಮಾಡೋಣ ಬನ್ನಿ. ನಂತರ ಮಿಕ್ಸ್ ಮಾಡೋದೇ ಈಗ ತೋರಿಸ್ಕೊಡ್ತೀನಿ ಬನ್ನಿ. ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಅಥವಾ ಸಬ್ಸಿಗೆ ಸೊಪ್ಪು ಸ್ವಲ್ಪ ತೊಗೊಂಡಿದ್ದೀನಿ. ಈರುಳ್ಳಿ ಇದೇನು ಜಾಸ್ತಿ ತೊಗೊಂಡ್ರೆ ಆಗುತ್ತೆ, ನಾನು 5 ಗೆಡ್ಡೆಯಷ್ಟು ತೊಗೊಂಡಿದ್ದೀನಿ. ಟೇಸ್ಟ್ ಕೊಡೋದೇ ಈರುಳ್ಳಿ ಎಲ್ಲ ಮೇಯ್ನು ಅಂದ್ಬಿಟ್ಟು ಈ ಥರ ಸಣ್ಣ ಹಚ್ಕೊಂಡಿದ್ದೀನಿ ನಾನು. ನಮ್ಮಮ್ಮ ಸ್ವಲ್ಪ ಸಣ್ಣ ಕೊಡಿರೇನೆ ಸ್ವಲ್ಪ ದಪ್ಪಕ್ಕೆ ಹೊಡೆದಿದ್ದಾರೆ ಬಾಯಿಗೆ ಸಿಗಲಿ ಅಂತ ಅಂದ್ಬಿಟ್ಟು. ಆನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಗರಂ ಮಸಾಲ ಬೇಕು ಇದಕ್ಕೆ, ಅಂದರೆ ಗಮ್ ಅನ್ನುತ್ತೆ ಅಂದ್ಬಿಟ್ಟು ಗರಂ ಮಸಾಲ ತೊಗೊಂಡಿದ್ದೀನಿ ನಾನು. ಈಗ ಗರಂ ಮಸಾಲ ಎಲ್ಲ ತೊಗೊಂಡಾದ್ಮೇಲೆ ಕಾಳು ರುಬ್ಬಿದ್ದೀನಿ ನೋಡಿ, ಈ ಥರ ಸಂಸಿದ್ದೀನಿ ನಾನು. ಮೀಡಿಯಮ್ ಹಾಕಿದ್ದೀನಿ, ತುಂಬ ಸಂಸಕ್ಕೆ ಹೋಗಿಲ್ಲ ನಾನು, ಯಾಕಂದರೆ ಸ್ವಲ್ಪ ತರ್ತರಿ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಅದಕ್ಕೆ ಈಗ ಆ್ಯಡ್ ಮಾಡೋಣ. ಮಿಕ್ಸ್ ಮಾಡ್ಕೋಬೇಕಲ್ಲ ಈರುಳ್ಳಿ ನೀಟಾಗಿ, ಅಂದರೆ ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿರುತ್ತೆ ಒಂದು 5 ನಿಮಿಷ ಅಂತ. ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡಿ 5 ನಿಮಿಷ ಮಡಗಿ, ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಸಬ್ಬಕ್ಕಿ ಸೊಪ್ಪು ಎಲ್ಲ ಮಿಕ್ಸ್ ಮಾಡಿಕೊಂಡೆ. ಈಗ ಗರಂ ಮಸಾಲ ಮಿಕ್ಸ್ ಮಾಡಾಗಿತ್ತು. ಎಣ್ಣೆ ಕಾಯಕ್ಕಿಟ್ಟೆ ನೋಡಿ. ನಾನು ಅಷ್ಟು ದೊಡ್ಡದಾಗಿ ಹಾಕಿದ್ದೀನಿ, ಅಂದರೆ ತುಂಬ ದೊಡ್ಡದಾಗಿ ಹಾಕಿಲ್ಲ, ಮೀಡಿಯಮಲ್ಲಿ ಹಾಕಿದ್ದೀನಿ ನಾನು. ನಿಮಗೂ ವಡೆ ಅಂದರೆ ತುಂಬ ಇಷ್ಟ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂದರೆ, ಚೆನ್ನಾಗಿದೆ ಗರಿಗರಿಯಾಗಿ. ಲಾಸ್ಟ್ ಮೂಮೆಂಟಲ್ಲಿ ಕರೆಂಟ್ ಹೋಗ್ಬಿಡ್ತು, ಹಂಗಾಗಿ ಸ್ವಲ್ಪ ಬ್ರೈಟಾಗಿ ಕಾಣ್ತಿಲ್ಲ ನೋಡಿ. ಈ ಥರ ಸಾಫ್ಟಾಗಿ ಬಂದಿದೆ. ನಿಮಗೂ ಯಾರ್ಯಾರಿಗೂ ವಡೆ ಎಲ್ಲ ಸ್ನ್ಯಾಕ್ಸ್ ಅಂದರೆ ತುಂಬ ಇಷ್ಟ. ನನಗಂತೂ ತುಂಬ ಇಷ್ಟ ವಡೆ ಬೋಂಡ ಅಂದರೆ ಮಾತ್ರ. ಯಾರಿಗೂ ಕೂಡ ಒಬ್ಬಳೇ ತಿಂತೀನಿ. ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಪ್ರೋತ್ಸಾಹ ಬೇಕು ನನಗೆ.